ವೆಚ್ಚ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇದರಿಂದ ಈ ಮೊದಲು ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನೇಮಕಾತಿ ನಡೆಯುವ ಕಾಲ ಒಂದಿತ್ತು. ಅದು ಯಾವಾಗಪ್ಪ ಅಂದ್ರೆ ಮೂಡಲಗಿಯ ದಿವಂಗತ ಗುರ್ಲಿಂಗಪ್ಪ ನಿಡಗುಂದಿ ಇವರು ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಡಿಸಿಸಿ ಬ್ಯಾಂಕ್ಗೆ. ಆ ಸಮಯದಲ್ಲಿ ನಾನು ಕಣ್ಣಾರೆ ಕಂಡಿದ್ದೀನಿ, ಸಾಕಷ್ಟು ಜನರು ಕಣ್ಣಾರೆ ಕಂಡಿದ್ದಾರೆ. ಎಂತ ನೇಮಕಾತಿಗಳು ಹೇಳಿದ್ರೆ ನಿಮಗೆಲ್ಲ ಈಗಿನ ನಿರುದ್ಯೋಗಿ ಯುವಕರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಥವಾ ತಾವು ನಂಬಲಿಕ್ಕಿಲ್ಲ. ಹೆಂಗಪ್ಪ ಅಪಾಯಿಂಟ್ಮೆಂಟ್ ಡಿಸಿಸಿ ಬ್ಯಾಂಕ್ದಾಗ ಅಂದ್ರೆ ಆ ಮಹನೀಯರು ಗುರ್ಲಿಂಗಪ್ಪ ನಿಡಗುಂದಿ ಅವರು ಒಮ್ಮೆ ಪ್ರವಾಸದಿಂದ ಬೆಳಗಾವಿಯಿಂದ ರಿಟರ್ನ್ ಬಂದ್ರು. ಮೂಡಲಗಿ ಪಟ್ಟಣದಲ್ಲಿ ಬಸ್ಸಿನಲ್ಲಿ ತಿರುಗಾಡ್ತಿದ್ರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು. ಈಗ ಹೆಂಗ್ ಅಡ್ಡಾಡ್ತಾರೆ ತಮಗೆಲ್ಲ ಗೊತ್ತಿದೆ. ಆ ಬಸ್ಸಿನಲ್ಲಿ ಬಂದು ಇಳಿದಾಗ ಒಬ್ಬ ಬಡವ ಹೋಗಿ ಅವ್ರ ಕಾಲಿಗೆ ಬಿದ್ದು ಹೇಳ್ತಾನೆ, ನನ್ನ ಮಗಕ್ಕೆ ಒಂದು ನೌಕರಿ ಕೊಡಬೇಕು ತಮ್ಮ ಬ್ಯಾಂಕ್ನಾಗ ಅಂದಾಗ ನಾನು ಕಣ್ಣಾರೆ ಕಂಡದ್ದು. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರ ಬಿಳಿ ಹಾಳು ಇದ್ರಿಕಿಲ್ಲ, ತಾವು ಬೆಳಗಾವಿಯಿಂದ ಏನ್ ಮೂಡಲಿವರೆಗೆ ಬಂದಿರು ಆ ಬಸ್ ಟಿಕೆಟ್ ಮೇಲೆ ಬರಕ್ ಕೊಟ್ಬಿಟ್ರು. ಬ್ಯಾಕ್ ಸೈಡ್ ದಲ್ಲಿ ಹಿಂದ್ಗಡೆ ಖಾಲಿ ಇರ್ತದೆ, ಈ ಹುಡುಗನ ಇಂಥ ಹುಟ್ಟಿಗೆ ನೇಮಕಾತಿ ಮಾಡ್ಕೊಡ್ರಿ ಅಂತ ಹೇಳಿ ತಗೊಂಡು ಹೋಗಿದನ ನಾಳೆ ಆರ್ಡರ್ ಕೊಡ್ತಾರಂದ್ರು. ಹಂಗ ಆ ರೀತಿ ನೇಮಕಾತಿ ಆಗಿದಾವೆ. ಅವ್ರ ಕಾಲದಲ್ಲಿ ಒಂದು ಪೈಸಾ ಕೂಡ ಕೊಡದೆ ಆ ಬ್ಯಾಂಕಿನಲ್ಲಿ ಸೇವೆ